ಹುಮ್ನಾಬಾದ್ ಪಟ್ಟಣದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಬಹಳ ಪುರಾತನವಾದಂಥ ಈ ಒಂದು ವೀರಭದ್ರೇಶ್ವರ ದೇವಾಲಯ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಈ ಒಂದು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗಿದೆ. 10ನೇ ತಾರೀಕಿಂದ ಸುಮಾರು 27ನೇ ತಾರೀಕುವರೆಗೆ ಈ ಒಂದು ಜಾತ್ರಾ ಉತ್ಸವ ಪ್ರಾರಂಭ ಆಗುತ್ತೆ. ಇವತ್ತು ವಿಶೇಷವಾಗಿ 24ನೇ ತಾರೀಕು ಇವತ್ತೇನಿದೆ ಕಾಶಿ ಮೆರವಣಿಗೆ ಅಂತ ಇವತ್ತು ದೇವರು ಕಾಶಿ ಮೆರವಣಿಗೆ ಪ್ರಾರಂಭ ಆಗುತ್ತೆ. ರಾತ್ರಿ 12 ಗಂಟೆಗೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಆಗಿ ಊರೆಲ್ಲ ಸುತ್ತಾಡಿ ಬೆಳಗ್ಗೆ ಅಥವಾ ಮಧ್ಯಾಹ್ನವರೆಗೆ ತಿರ್ಗಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿತ್ತೆ. ಆಮೇಲೆ 25ನೇ ತಾರೀಕು ಮೆರವಣಿಗೆ 7 ಗಂಟೆಗೆ ಪ್ರಾರಂಭ ಆಗಿ 5ವರೆಗೆ ಬೆಳಿಗ್ಗೆ 5ವರೆಗೆ ಅಗ್ನಿ ಪ್ರವೇಶ ಮಾಡತಕ್ಕಂಥ ಶ್ರೀಗಳು ಹೇಳಿದಾರ. 5ವರೆಗೆ ಅಗ್ನಿ ಪ್ರವೇಶ ಮಾಡ್ತಕ್ಕಂಥದ್ದು. ತಿರ್ಗಾ 27ನೇ ತಾರೀಕು ಬೆಳಿಗ್ಗೆ 5:30 ಗಂಟೆಗೆ ತೇರು ರಥೋತ್ಸವ ಎಳಿತಕ್ಕಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ವಿ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಮತ್ತು ರಾಜ್ಯದ ಅನೇಕ ಜಿಲ್ಲೆಗಳಿಂದ ಸಾಕಷ್ಟು ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ. ವಿಶೇಷವಾಗಿ ಈ ಒಂದು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ಅನಾನುಕೂಲತೆ ಆಗಬಾರ್ದು, ಎಲ್ಲ ರೀತಿ ಬಂದಂಥ ಆ ವೀರಭದ್ರೇಶ್ವರ ದರ್ಶನ ಆಗಬೇಕು. ಮತ್ತು ಬಂದಂಥ ಭಕ್ತಾದಿಗಳಿಗೆ ಎಲ್ಲ ಊರಿನ ಜನ ಎಲ್ಲರೂ ಸೇರಿ ಒಂದು ಪ್ರಸಾದ ವ್ಯವಸ್ಥೆ ಕೂಡ ಮಾಡ್ತಕ್ಕಂಥವ್ರು. ಬರೀ ಅವರು ಇವರು ನಾವು ನೀವು ಒಬ್ಬರೇ ಅಂತಲ್ಲ, ಇಡೀ ಹುಮ್ನಾಬಾದ್ ಜನ ಎಲ್ಲರೂ ಸೇರಿ ಅಲ್ಲಲ್ಲಿ ಬೇರೆ ಬೇರೆ ಕಡೆ ಪ್ರಸಾದ ವ್ಯವಸ್ಥೆ ಕೂಡ ಆಗುತ್ತೆ. ಮತ್ತು ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಇವತ್ತು ಸ್ವಚ್ಛತೆ ಇರ್ಬೋದು, ಇವತ್ತು ಡಾಕ್ಟರ್ ಹಾಸ್ಪಿಟಾಲಿಟಿ ಇರ್ಬೋದು, ಇವತ್ತು ಬೇರೆ ಬೇರೆ ಥರ ಯಾವುದು ಬಂದಂಥ ಭಕ್ತಾದಿಗಳಿಗೆ ತೊಂದರೆ ಆಗಕೂಡೋದು ಅಂತ ಆ ರೀತಿ ನಾವು ಈ ಒಂದು ವೀರಭದ್ರೇಶ್ವರ ಕಮಿಟಿಯವರು ಇವತ್ತೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ. ನಾನು ಬರ್ತಕ್ಕಂಥ ಭಕ್ತಾದಿಗಳಿಗೆ ಈ ಒಂದು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಸಮಾರಂಭಕ್ಕೆ ಆಗಮಿಸಿದ್ದಾರೆ ಭಕ್ತಾದಿಗಳಿಗೆ ಎಲ್ಲರಿಗೆ ಹಾರ್ದಿಕವಾದಂಥ ಸುಸ್ವಾಗತ ನಾನು ಕೋರ್ತೇನೆ.